ಗೋಕರ್ಣ ಗುಹೆಯಲ್ಲಿದ್ದ ವಿದೇಶಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ರಷ್ಯಾ ಮೂಲದ ಮಹಿಳೆ ಹಾಗೇನೆ ಇಬ್ಬರು ಆಕೆಯ ಮಕ್ಕಳು ಇವರನ್ನ ರಕ್ಷಿಸಲಾಗಿದೆ. ಗೋಕರ್ಣ ಪೊಲೀಸರು ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ರಾಮತೀರ್ಥ ಬಳಿಯ ಗುಹೆಯಲ್ಲಿ ವಾಸವಿದ್ರು ಮಹಿಳೆ. ಗೋಕರ್ಣ ಪಿಐ ಶ್ರೀಧರ್ ಗಸ್ತು ತಿರುಗುವ ವೇಳೆ ಈ ಒಂದು ಮಹಿಳೆ ಮತ್ತು ಮಕ್ಕಳು ಪತ್ತೆಯಾಗಿದ್ದಾರೆ. ವಿದೇಶಿ ಮಹಿಳೆಯನ್ನ ಇದೀಗ ರಕ್ಷಣೆ ಮಾಡಲಾಗಿದೆ. ರಷ್ಯಾ ಮೂಲದವರು ಅನ್ನೋದು ಮಾಹಿತಿ ಲಭ್ಯವಾಗಿದೆ. ಜೊತೆಗೆ 2016ರಲ್ಲಿ ಅವರು ಬಿಸ್ನೆಸ್ ವೀಸಾವನ್ನು ತಗೊಂಡು ಇಲ್ಲಿಗೆ ಬಂದಿದ್ರು. ಆ ವೀಸಾ ಅವಧಿ ಮುಗಿದಿದ್ರೂ ಕೂಡ ಇಲ್ಲಿಂದ ರಷ್ಯಾಗೆ ತೆರಳಿಲ್ಲ. ಈಗ ಈ ಸಂದರ್ಭದಲ್ಲಿ ಮತ್ತೆ ಅವರು ಗೋಕರ್ಣಕ್ಕೆ ಬಂದಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿ. ಆ ಸಂದರ್ಭದಲ್ಲಿ ಅವರು ಗುಹೆಯಲ್ಲಿ ವಾಸ ಇದ್ರು ಅಂತ ಗೊತ್ತಾಗಿದೆ. ಗುಹೆಗೆ ತೆರಳಿ ರಕ್ಷಣೆ ಮಾಡಿದ್ದಾರೆ ಗೋಕರ್ಣ ಪೊಲೀಸರು. 2016ರ ಅಕ್ಟೋಬರಲ್ಲಿ ಭಾರತಕ್ಕೆ ಬಂದಿದ್ರು ಈ ರಷ್ಯಾ ಮಹಿಳೆ. 2017ರ ಏಪ್ರಿಲ್ ವರೆಗೆ ಅವರಿಗೆ ಬಿಸ್ನೆಸ್ ವೀಸಾ ಇತ್ತು. ಆಮೇಲೆ ಭಾರತಕ್ಕೆ ಅವರು ಆ ಸಂದರ್ಭದಲ್ಲಿ ಬರ್ತಾರೆ. ವೀಸಾ ಅವಧಿ ಮುಗ್ದಿದ್ರೂ ಕೂಡ ರಷ್ಯಾಗೆ ಮಹಿಳೆ ತೆರಳಿಲ್ಲ. ಆಲ್ಮೋಸ್ಟ್ 7ರಿಂದ 8 ವರ್ಷಗಳಿಂದ ಇದೀಗ ಇಲ್ಲೇ ಇದ್ದಾರೆ, ಭಾರತದಲ್ಲೇ ಇದ್ದಾರೆ. ಒಂದ್ಸಲ ನೇಪಾಳಕ್ಕೆ ಹೋಗಿ ಮತ್ತೆ ಗೋವಾಗೆ ವಾಪಸ್ ಆಗಿದ್ರು ಈ ರಷ್ಯಾ ಮಹಿಳೆ. ಗೋವಾದಲ್ಲೇ ಕೆಲಸ ಮಾಡ್ಕೊಂಡಿದ್ರು. ನೀನಾ ಕುಟೀನಾ ಅನ್ನುವರು ಇವರು. 1 ವಾರದ ಹಿಂದೆ ಮತ್ತೆ ಗೋಕರ್ಣಕ್ಕೆ ಬಂದಿದ್ದಾರೆ. ಸದ್ಯ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ಇದೀಗ ಅವರಿಗೆ ಆಶ್ರಯವನ್ನ ನೀಡಲಾಗಿದೆ. ಸೋಮವಾರ ಅಂದ್ರೆ ನಾಳೆ ಬೆಂಗಳೂರಿನ FRRO ಕಚೇರಿಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಈಗ ಅಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಗೋಕರ್ಣ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋತು ಗುಹೆಯಲ್ಲೇ ಉಳ್ಕೊಂಡಿದ್ರು ನೀನಾ ಕುಟೀನಾ. ಈ ಹಿಂದೊಮ್ಮೆ ಗೋಕರ್ಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಗುಹೆ ಇರುವ ಜಾಗವನ್ನ ನೋಡ್ಕೊಂಡು ಹೋಗಿದ್ರು. ಇದೀಗ ಆ ಜಾಗಕ್ಕೆ ಬಂದು ಅಲ್ಲೇ ವಾಸ ಇದ್ರು. ಆದ್ರೆ ಅಲ್ಲಿ ಇದ್ದಿದ್ದನ್ನ ಗಮನಿಸಿದಂತಹ ಸ್ಥಳೀಯ ಪೊಲೀಸರು ಅಲ್ಲಿ ಅವರನ್ನ ಹೋಗಿ ರಕ್ಷಣೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಎಷ್ಟು ಟೈಮಿಂದ ಆ ಒಂದು ಗುಹೆಯಲ್ಲೇ ಇದ್ರು, ಹೇಗ್ ಜೀವನ ನಡೆಸ್ತಾ ಇದ್ರು ಅಲ್ಲಿ? ಯಾಕಂದ್ರೆ ಆಲ್ಮೋಸ್ಟ್ 2016ರಿಂದ 17ರವರೆಗೆ ಅವರಿಗೆ ವೀಸಾ ಇದ್ರೂ ಕೂಡ ಆ ನಂತರ ಅವರು ಎಲ್ಲೆಲ್ಲಿ ಇದ್ರು, ಯಾಕೆ ವಾಪಸ್ ಹೋಗ್ಲಿಲ್ಲ? ನವಿತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಾಮತೀರ್ಥದಲ್ಲಿ ಗುಹೆಯಲ್ಲಿ ರಷ್ಯಾ ಮಹಿಳೆ ವಾಸವಿದ್ದಂತ ಒಂದು ಸ್ಟೋರಿ ಇದು. ಏನಪ್ಪಾ ಅಂದ್ರೆ, ಇವರು ಕಳೆದ 1 ವಾರದಿಂದ ಈ ಮಹಿಳೆ ತನ್ನ 2 ಮಕ್ಕಳೊಟ್ಟಿಗೆ ರಾಮತೀರ್ಥದ ಮೇಲ್ಗಡೆ ಇರುವಂತ ಒಂದು ಗುಹೆಯಲ್ಲಿ ವಾಸವಾಗಿರ್ತಾಳೆ. ಕಳೆದ 1 ವಾರದಿಂದ ಅವಳು ಪೊಲೀಸರಿಗೆ ಕೊಟ್ಟಿರುವಂತ ಒಂದು ಮಾಹಿತಿ ಪ್ರಕಾರ ಈ 1 ವಾರದಿಂದ ಇಲ್ಲಿ ವಾಸವಾಗಿರುವಂತದ್ದು. ಇದ್ರ ಜೊತೆಗೆ ಕಳೆದ 1 ದಿನದ ಹಿಂದೆ ಇಲ್ಲಿನ ಗೋಕರ್ಣ ಪೊಲೀಸರು ಈ ಭಾಗದಲ್ಲಿ ಗಸ್ತು ತಿರುಗಲು ಹೋದಂತ ಒಂದು ಸಂದರ್ಭದಲ್ಲಿ ಇವರು ವಾಸವಿದ್ದಂತ ಒಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಅದಾದ ನಂತರ ಅವರನ್ನ ವಿಚಾರಣೆಗೆ ತೆಗೆದುಕೊಳ್ಳಲಾಗತ್ತೆ. ಈ ಸಂದರ್ಭದಲ್ಲಿ ಆಕೆ ಬಿಚ್ಚಿಟ್ಟಂತ ಒಂದು ಮಾಹಿತಿ ಏನಪ್ಪಾ ಅಂದ್ರೆ, ನಾವು ಕಳೆದ 1 ವಾರದ ಹಿಂದೆ ಈ ಗೋಕರ್ಣದ ಗುಹೆಯಲ್ಲಿ ವಾಸವಾಗಿದ್ದೇವೆ ಎನ್ನುವಂತಹ ಒಂದು ಮಾಹಿತಿಯನ್ನ ಹೇಳಿರುವಂತದ್ದು. ಈಕೆ 2016 ಅಕ್ಟೋಬರ್ ರಿಂದ 2017 ಏಪ್ರಿಲ್ ವರೆಗೆ ಬಿಸಿನೆಸ್ ವೀಸಾ ಮೇಲೆ ಗೋವಾಕ್ಕೆ ಬಂದು ಉಳಿತಾರೆ. ಗೋವಾದಲ್ಲಿ ಖಾಸಗಿ ಕಂಪನಿಯಲ್ಲೂ ಸಹಿತ ಒಂದು ಉದ್ಯೋಗವನ್ನ ಕಂಡುಕೊಂಡು ಅಲ್ಲಿ ಜೀವನವನ್ನ ಮಾಡ್ತಾ ಇದ್ರು. ಅದರಾದ ನಂತರ 2018ರವರೆಗೆ ಎಕ್ಸಿಟ್ ಆಗ್ಲು ಅವಕಾಶ ಸಿಗತ್ತೆ. ಅದಾದ ನಂತರ ಇವರು ನೇರವಾಗಿ ರಷ್ಯಾ ಹೋಗಲ್ಲ, ರಷ್ಯಾ ಹೋಗೋ ಬದಲಿಗೆ ನೇಪಾಳವನ್ನ ಹೋಗ್ತಾರೆ. ನೇಪಾಳದಲ್ಲಿ 4 ವರ್ಷಗಳ ಕಾಲ, ಅಂದ್ರೆ 4ರಿಂದ 3 ವರ್ಷಗಳ ಕಾಲ ಅಲ್ಲೇ ಉಳಿದುಕೊಂಡು ಕೊರೋನಾ ನಂತರ 2022ರಲ್ಲಿ ಮತ್ತೆ ವಾಪಸ್ ಗೋವಾಕ್ಕೆ ಬರ್ತಾರೆ. ಗೋವಾದಿಂದ ಮತ್ತೆ ಕರ್ನಾಟಕ ರಾಜ್ಯ ಆಗಿರ್ಬೋದು, ಅದೇ ರೀತಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಸುತ್ತಾಟವನ್ನ ನಡೆಸಿ ಮತ್ತೆ ಪುನಃ 2023ರಿಂದ 24ರಷ್ಟೊತ್ತಿಗೆ ಮತ್ತೆ ಗೋವಾ ಬಂದು ಉಳಿದುಕೊಳ್ತಾರೆ. ಅದಾದ ನಂತರ ಕಳೆದ 1 ವಾರದಿಂದ ಒಂದು 15 ದಿವಸದವರೆಗೆ ಈ ದಿವಸದ ಹಿಂದೆ ಈ ಗೋಕರ್ಣ ಬಂದು ಇನ್ನು ರಾಮತೀರ್ಥದ ಒಂದು ಗುಹೆಯಲ್ಲಿ ವಾಸವಾಗಿರ್ತಾರೆ ತಮ್ಮ 2 ಮಂದಿ ಮಕ್ಕಳೊಟ್ಟಿಗೆ. ಈ ಗಸ್ತು ತಿರುಗುವಂತಹ ಒಂದು ಸಂದರ್ಭದಲ್ಲಿ ಹೀಗೆ ಇದ್ದಂತ ಒಂದು ವಿಚಾರವನ್ನ ಬೆಳಕಿಗೆ ಬಂದಿರುವಂತದ್ದು. ವೀಸಾ ಮುಗಿದ್ರೂ ಕೂಡ ಇದೇ ಜಾಗದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಉಳ್ಕೊಂಡಿರುವಂತದ್ದು ಕೆಲವೊಂದು ಸಂಶಯಕ್ಕೆ ಎಡೆ ಮಾಡ್ಕೊಟ್ಟಿರುವಂತದ್ದು. ಅದರ ಜೊತೆಗೆ ಇವರ ಆಹಾರ ಪದ್ಧತಿ ಹೇಗೆ ಎನ್ನುವಂತ ಒಂದು ವಿಚಾರವನ್ನ ನೀವು ಪ್ರಶ್ನೆ ಮಾಡಿದ್ರಿ. ಏನಪ್ಪಾ ಅಂದ್ರೆ, ರಾಮತೀರ್ಥ ಅಂದ್ರೆ ದೇವಸ್ಥಾನದ ಅಲ್ಲಿ ರಾಮ ಮಂದಿರ ಇದೆ. ಆ ರಾಮ ಮಂದಿರಕ್ಕೆ ನೈವೇದ್ಯಕ್ಕೆ ದರ್ಶನ್ ನಾಯ್ಕ್ ಮಾತನಾಡಿಸ್ತೀನಿ. ಇನ್ನು ಉತ್ತರ ಕನ್ನಡ SP ಆಗಿರುವಂತಹ ಎಂ ನಾರಾಯಣ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್, ನಮಸ್ಕಾರ. ರಷ್ಯಾ ಮೂಲದ ಮಹಿಳೆ ಈಗ ಕಳೆದ 1 ವಾರದಿಂದ ರಾಮತೀರ್ಥ ಗುಹೆಯಲ್ಲಿ ಇದ್ರು, ಹೇಗ್ ಮಾಹಿತಿ ಸಿಕ್ತು? ಇದೀಗ ಅವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಸರ್? ನಮಸ್ಕಾರ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಗೋಕರ್ಣ ಇಸ್ ಒನ್ ಟೂರಿಸ್ಟ್ ಅಂಡ್ ತುಂಬಾ ಜನ ಫಾರಿನರ್ಸ್ ಬಂದು ಉಳ್ಕೊಳ್ಳುವಂತ ಜಾಗ. ಬಟ್ ಯಾರ ಫಾರಿನರ್ಸ್ ಬಂದ್ರು ಪಾಸ್ಪೋರ್ಟ್ ಅಂತ ವೀಸಾ ತಗೊಂಡು ಯಾವ್ದಾದ್ರು ಹೋಟೆಲ್ಸ್ ಲಾಡ್ಜಸ್ ಅಲ್ಲಿ ತಂಗದಾಗ ನಮ್ಗೆ ಸಿ ಫಾರ್ಮ್ ಅಲ್ಲ ಇನ್ಫಾರ್ಮೇಶನ್ ಬರುತ್ತೆ.
ದಟ್ ಇಸ್ ಅ ಯೂಶುವಲ್ ಪ್ರಾಕ್ಟೀಸ್. ಈ ಹಿಂದೆ ಒಂದು 10 ವರ್ಷದ ಹಿಂದೆ ಅಲ್ಲಿ ಗೋವಾ ತರ ಫ್ಯಾಕ್ಸ್ ಅಂತ ಹೇಳಿ ಬೀಚ್ ಸೈಡ್ ಅಲ್ಲಿ ಎಲ್ಲ ಫಾರಿನರ್ಸ್ ಬಂದು ಉಳ್ಕೊಳ್ಳುವಂತ ವ್ಯವಸ್ಥೆ ಒಂದಿತ್ತು. ಅವ್ರ ಹೋಟ್ಲಲ್ಲಿ ಉಳಿತಾ ಇರ್ಲಿಲ್ಲ, ಅಲ್ಲಿ ಟೆಂಪ್ರವರಿ ಸ್ಟ್ರಕ್ಚರ್ಸ್ ಅಲ್ಲಿ ಅವರೇ ಮಾಡ್ಕೊಂಡು ಉಳಿತಾ ಅಂತ ಒಂದು ಕಲ್ಚರ್ ಇತ್ತು. ಅದನ್ನು ಈಗ ಬ್ರೇಕ್ ಬಿದ್ದಿದೆ. ಇದೇನಂತ ಹೇಳಿದ್ರೆ, ಈಗ ಈ ಮಳೆಗಾಲ ಆಗಿರೋದ್ರಿಂದ ನಾವು ಎಲ್ಲ ಕಡೆ ಗುಡ್ಡ ಕುಸಿತ ಮತ್ತೆ ಈ ಮಳೆಗೆ ಸಂಬಂಧಪಟ್ಟಂಗೆ ಈ ಮರ ಎಲ್ಲ ಬೀಳೋದು ಈ ತರ ಇರುವಾಗ ನಾವೆಲ್ಲ ಕಳೆದ ಒಂದು ತಿಂಗಳಿಂದ ಹೈ ಅಲರ್ಟ್ ಇಂದ ಎಲ್ಲ ಗುಡ್ಡಗಾಡು ಪ್ರದೇಶಗಳು ಮತ್ತೆ ಟೂರಿಸ್ಟ್ ಹಿಂದೆ ಫಾರಿನರ್ಸ್ ಎಲ್ಲ ಬಂದು ಎಲ್ಲೆಲ್ಲಿ ಉಳ್ಕೊಂತಾ ಇದ್ರು ಗುಡ್ಡಗಳಲ್ಲಿ ಎಲ್ಲಾನು ಪೆಟ್ರೋಲಿಂಗ್ ಮಾಡಿದ ಸಂದರ್ಭದಲ್ಲಿ ಜುಲೈ 9ರಂದು ನಮ್ಮ PI ಗೋಕರ್ಣ ಶ್ರೀಧರ್ ಅವ್ರಿಗೆ ಒಂದು ಬೆಟ್ಟದ ಮೇಲೆ ನಮ್ಮ ಕಾನ್ಸ್ಟೇಬಲ್ಗೆ ಅವ್ರಿಗೆ ಇದು ಒಂದು ಸೀರೆ ನಾವು ಏನು ಒಣಗಾಕ್ತಿರಲ್ಲ ಆ ತರ ಒಂದು ಕಾಣಿಸುತ್ತೆ. ಸೊ ಹಾಗಾಗಿ ಅಲ್ಲಿರೋ ಲೋಕಲ್ಸ್ ನ ಎಲ್ಲ ವಿಚಾರ ಮಾಡಿದಾಗ ಯಾರು ಸುತ್ತಮುತ್ತ ಮನೇನೂ ಯಾವ್ದಿಲ್ಲ, ರಾಮತೀರ್ಥ ಅಂತ. ಹಾಗಾಗಿ ಅಲ್ಲಿಗೆ ನಮ್ಮವರು ಟ್ರೆಕ್ಕಿಂಗ್ ಮಾಡ್ಕೊಂಡು ಅನುಮಾನದಿಂದ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋದಾಗ ಸ್ವಲ್ಪ ಒಳಗಡೆ ಯಾರೋ ಮನುಷ್ಯರು ಇದ್ದಂಗೆ ನೋಡಿದಾಗ ಅದೇ ಒಂದು ಲೇಡಿ ನೀನಾ ಮತ್ತೆ ಇಬ್ರು ಮಕ್ಕಳು ಇದ್ರು. ಮತ್ತೆ ಅಲ್ಲೇ ಸ್ವಲ್ಪ ಅಡಿಗೆ ಮಾಡ್ಕೊಳ್ಳೋದು ಎಲ್ಲ ಕುರುಹುಗಳು ಕಂಡು ಬಂತು. ಮತ್ತೆ ಪಕ್ಕದಲ್ಲೇ ಅಲ್ಲೇ ಸ್ವಲ್ಪ ಹಾವುಗಳು ಎಲ್ಲ ಇತ್ತು, ತುಂಬಾ ಡೇಂಜರ್ ಇತ್ತು. ಅವ್ರಿಗೆ ಭಾಷೆ ಬರ್ತಾ ಇರ್ಲಿಲ್ಲ, ಮತ್ತೆ ತುಂಬಾ ಮಳೆ. ಹಾಗಾಗಿ ಅಲ್ಲಿರುವಂತ ಲೋಕಲ್ ಚೈಲ್ಡ್ ವೆಲ್ಫೇರ್ ಆಫೀಸರ್ನ ಎಲ್ಲ ಗುಡ್ಡದ ಮೇಲೆ ಒಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಭಾಷೆನೂ ಬರ್ತಾ ಇರ್ಲಿಲ್ಲ. ಸೊ ವಿ ಕನ್ವಿನ್ಸ್ ದಿಸ್ ಇಸ್ ವೆರಿ ಡೇಂಜರ್ ಜಾಗ, ಈ ತರ ಬರೋದು ತಪ್ಪಾಗ್ತದೆ, ಅದನ್ನು ಏನೋ ಸೇಫ್ಟಿ ಸೆಕ್ಯೂರಿಟಿ ಅಂತ ಅವ್ನು ಮನವೊಲಿಸಿ ಅವ್ರು ಏನು ಊಟನೂ ಸರಿಯಾಗಿ ಮಾಡಿಲ್ಲ ಅಂತ ಅನ್ಸುತ್ತೆ, ಸ್ವಲ್ಪ ವೀಕ್ ಆಗಿದ್ರು. ಅವ್ರನ್ನ ಕರ್ಕೊಂಡ್ ಬಂದು ಅಲ್ಲೊಂದು ಆಶ್ರಮದಲ್ಲಿ ಅವ್ರನ್ನ ಟೆಂಪ್ರವರಿ ಶೆಲ್ಟರ್ ಕೊಟ್ಟು ಮೆಡಿಕಲ್ ಎಲ್ಲ ಮಾಡಿಸಿ ಅವ್ರು ಚೇತರಿಸ್ಕೊಂಡು ವಿಚಾರ ಮಾಡಿದಾಗ ಶಿ ಕೇಮ್ ಟು ವೀಸಾದಲ್ಲಿ 2017 ಬಂದಿದ್ದಾರೆ ಇಂಡಿಯಾಗೆ ರಷ್ಯಾದಿಂದ. ಅವ್ರಿಗೆ ಆಮೇಲೆ 17ಗೆನೆ ಟೂರಿಸ್ಟ್ ವೀಸಾ 1 ಇಯರ್ಗೆನೆ ಎಕ್ಸ್ಪೈರ್ ಆಗಿದೆ. 17, 18, 19, 20, 25 ಅಂದ್ರೆ 7-8 ಇಯರ್ಸ್ ಅವರು ವಾಪಸ್ ಹೋಗ್ಬೇಕಾಗಿತ್ತು ರಷ್ಯಾಗೆ. ಬಟ್ ಆದ್ರೂ ಅವರು ಉಳ್ಕೊಂಡಿದ್ದಾರೆ. ಮೋಸ್ಟ್ಲಿ ಯಾವ್ದಾದ್ರು ಹೋಟೆಲ್ಸ್ ಅಲ್ಲಿ ಇಲ್ಲಿ ಹೋದ್ರೆ C-ಫಾರ್ಮ್ ಕೇಳ್ತಾರೆ, ವೀಸಾ ಕೇಳ್ತಾರೆ ಅನ್ನೋದು ಒಂದು ಕಾರಣ ಇರ್ಬೋದು. ಎರಡನೇದು, ನಾವು ವಿಚಾರ ಮಾಡಿದಾಗ ಹೇಳಿದ್ದವರು ತುಂಬಾ ಹಿಂದೂ ಸ್ಪಿರಿಚುವಲ್ ಬಗ್ಗೆ ತುಂಬಾ ಒಳವಿದೆ. ನಾನು ಈ ಗುಹೆನ ಲಾಸ್ಟ್ ಟೈಮ್ ನಮ್ಮ ಸ್ನೇಹಿತರು ಯಾರು ಹೇಳಿದ್ರು, ಹಾಗಾಗಿ ಹುಡ್ಕೊಂಡ್ ಬಂದಿದ್ದೆ. ಅಲ್ಲಿ ನಮ್ಗೆ ಯಾರು ತೊಂದರೆ ಏನು ಮಾಡಿಲ್ಲ, ನಾನು ಇದ್ದಿದ್ದು ಯಾರು ಗೊತ್ತಿಲ್ಲ. 1 ವೀಕ್ ಬಿಫೋರ್ ಅಲ್ಲಿಗೆ ಹೋಗಿ ಎಲ್ಲ ಗ್ರೋಸರೀಸ್ ಎಲ್ಲ ತಗೊಂಡೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಬರುವಂತ ನೀರಿನ ಉಪಯೋಗ ಮಾಡಿ ಕಾಡು ಕಟ್ಟಿಗೆ ಮಾಡ್ಕೊಂಡು ಈ ತರ ಒಂದು ಧ್ಯಾನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಹೇಳ್ಬೇಕು ಒಂದು. ಎರಡನೇದು, ಈಗ ಅವ್ರದ್ದು ವೀಸಾ ಎಲ್ಲ ಮುಗಿದಿರೋದ್ರಿಂದ ಅವ್ರನ್ನ ನಾವು ಉಪಚರಿಸಿ ನಾಳೆ ಬೆಂಗಳೂರು FRR ಕಚೇರಿಗೆ ಅವ್ರನ್ನ ಕಳಿಸ್ತಾ ಇದೀವಿ, ರಷ್ಯನ್ ಎಂಬಸಿಗೆ ತಿಳಿಸಿದೀವಿ. ಇಲ್ಲಿ ನಾವು ವೀಸಾ ಅವಧಿ ಮುಗಿದಿ ಇರೋದ್ರಿಂದ ಅವ್ರ ಮೇಲೆ ಒಂದು ಇಂಡಿಯನ್ ಫಾರಿನರ್ಸ್ ಆಕ್ಟ್ ಪ್ರಕಾರ ನಾವು ಕೇಸ್ ಮಾಡ್ಬೇಕಾಗುತ್ತೆ. ಮಾಡಿ ಅವ್ರನ್ನ ಡಿಟೆನ್ಷನ್ ಸೆಂಟರ್ಗೆ ಕಳಿಸಿ ಎಂಬಸಿಗೆ ತಿಳಿಸಿ ಅವ್ರನ್ನ ರಷ್ಯಾ ದೇಶಕ್ಕೆ ಡಿಪೋರ್ಟೇಷನ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಸರ್, ಈಗ 2017 ಅಂದ್ರೆ 16ರಲ್ಲಿ ವೀಸಾ ತಗೊಂಡು ಬರ್ತಾರೆ, 17ರವರೆಗೂ ಇರುತ್ತೆ. ಆನಂತರ ಇಷ್ಟು 7-8 ವರ್ಷಗಳ ಕಾಲ ಅಂದ್ರೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ರಾ ಅಥವಾ ಗೋವಾ ಗೋಕರ್ಣ ಆ ತರನೇ ಇದ್ರಾ, ಹೇಗೆ? ಈ ಹಿಂದೆನೂ ಅವ್ರು ಗೋಕರ್ಣ ಬಂದಿದ್ದಾರೆ. ಹಿಂದೆ ಅವ್ರು ಗೋವಾದಲ್ಲೂ ಸಹ ತುಂಬಾ ಸ್ನೇಹಿತರಿದ್ದಾರೆ. ಮತ್ತೆ ಪಾಂಡಿಚೇರಿನೆಲ್ಲ ಇದ್ದಾರೆ. ಅವರೆಲ್ಲ ಪಾಸ್ಪೋರ್ಟ್ ಅಲ್ಲಿ ಇಮಿಗ್ರೇಷನ್ ವೀಸಾನಲ್ಲಿ ನಮ್ಗೇನಾದ್ರೂ ಏರ್ಪೋರ್ಟ್ ಅಲ್ಲಿ ಬಂದ್ರೆ ಮಾತ್ರ ಅವ್ರಿಗೆ ಫೀಲ್ ಆಗುತ್ತೆ. ಈ ಟ್ರೈನ್ ಅಲ್ಲಿ ಅವರೆಲ್ಲರೂ ಟ್ರಾವೆಲ್ ಮಾಡಿದಾಗ ನಮ್ಗೆ ಟ್ರಾವೆಲ್ ಹಿಸ್ಟ್ರಿ ಗೊತ್ತಾಗಲ್ಲ. ಸೊ FRR ಒಂದು ಬಂದಂದ್ರೆ ಅವ್ರ ಡೀಟೇಲ್ ಎಂಕ್ವೈರಿ ನಡೀತೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.